ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲಿಸ್ಟ್ನಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್, ದಾವಣಗೆರೆ ಶಾಮನೂರು ಫ್ಯಾಮಿಲಿ ಇತ್ತೀಚೆಗಷ್ಟೇ ಬೈ ಎಲೆಕ್ಷನ್ ಆಗಿತ್ತು, ಮಗನನ್ನ ಗೆಲ್ಸ್ಕೊಂಡಿದ್ರು ಸಮರ್ಥ ಶಾಮನೂರನ್ನ. ಈಗ ಅವರ ಹಿಂದೆ ಕೂಡ ಮಂತ್ರಿ ಆಗಿದ್ರು, ಸಿದ್ದರಾಮಯ್ಯನವರ ಕಾಲದಲ್ಲಿ ಕೂಡ ಮಂತ್ರಿ ಆಗಿದ್ರು. ಈಗ ಮತ್ತೆ ಅವ್ರಿಗೂ ಕೂಡ ಫೈನಲ್ ಆಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಸೊ ಶಾಮನೂರು ಕುಟುಂಬದ ಹಿಡಿತ ಇದೆ, ದಾವಣಗೆರೆ ಆಗಿರ್ಬೋದು, ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಆಗಿರ್ಬೋದು. ಹೀಗಾಗಿ ಅವ್ರ ಕುಟುಂಬವನ್ನು ಅಷ್ಟು ಸುಲಭವಾಗಿ ನೆಗ್ಲೆಕ್ಟ್ ಮಾಡಲ್ಲ ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ. ಹೀಗಾಗಿನೇ ಎಷ್ಟೇ ವಿರೋಧ ಇದ್ರೂ ಕೂಡ ಸಮರ್ಥ ಶಾಮನೂರಿಗೆ ಟಿಕೆಟನ್ನು ಕೊಟ್ಟಿದ್ರು ಬೈ ಎಲೆಕ್ಷನಲ್ಲಿ. ಸೊ ಇವತ್ತೇನು ಜಮೀರ್ ವರ್ಸಸ್ ಕಾಂಗ್ರೆಸ್ಸು, ಜಮೀರ್ ಪರ ಮುಸ್ಲಿಂ ಸಮುದಾಯ ಇದೆಯಾ ಇಲ್ವಾ, ಇದೆಲ್ಲ ಚರ್ಚೆ ಆಗ್ತಿರೋದ ಕಾರಣ ಇದೇ ಶಾಮನೂರು ಕುಟುಂಬ ಸಮರ್ಥಗೆ ಟಿಕೆಟ್ ಕೊಟ್ಟಿದ್ದಕ್ಕೆ. ಸೊ ಈಗ ಶಾಮನೂರು ಅವರ ಹೆಸರು ಕೂಡ ಫೈನಲ್ ಆಗಿದೆ ಅನ್ನೋ ಲೆಕ್ಕಾಚಾರ ಇದೆ. ಸೊ ಶಾಮನೂರು ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಪೂರ್ತಿ ಅವರು ಫೈನಲ್ ಆಗಿದೆ ಅನ್ನೋ ಲೆಕ್ಕಾಚಾರ ಇದೆ ಮರ್ತಿ. ಒಂದು ಕಡೆ ಇವ್ರ ಹೆಸರು ಫೈನಲ್ ಆಗ್ತಾ ಇದೆ, ಜಮೀರಿಗೆ ಕೊಡ್ತಾ ಇಲ್ಲ ಲೆಕ್ಕಾಚಾರ. ಸೊ ಶಾಮನೂರು ಫ್ಯಾಮಿಲಿಯನ್ನು ಅಷ್ಟು ಸುಲಭವಾಗಿ ತೆಗೆದುಕೊಳ್ಬಾರ್ದು ಅಂತ ಸಂದೇಶ ಕೊಡ್ತಾ ಇದೆಯಾ ಹೈಕಮಾಂಡು ಎರಡು ವಿಚಾರದಲ್ಲಿ ಅಂತ? ಅಲ್ಲ, ಈ ವಿಚಾರದಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ಎಫೆಕ್ಟು ಜಮೀರ್ ಅಹಮದ್ ಖಾನ್ಗೆ ಆಗ್ತಾ ಇರೋದು ನಿಜ. ಆದರೆ ಇವ್ರಿಗೆ ಕೊಡ್ತಾ ಇರೋದು ಬರೀ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಬೈ ಎಲೆಕ್ಷನ್ ಗೆದ್ರು ಅನ್ನೋ ಕಾರಣಕ್ಕಲ್ಲ. ಈ ಕೆಲವೊಂದು ಯಾವುದು ಸಮಸ್ಯೆ ಶಾಮನೂರು ಕುಟುಂಬ ಕೊಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ, ಜಾರಕಿಹೊಳಿ ಫ್ಯಾಮಿಲಿ ಕೊಡಕ್ಕಾಗಲ್ಲ ಅಂತ ಹೇಳಿ ಹೇಳ್ತಿರೋದು. ಕಾಂಗ್ರೆಸ್ ನಲ್ಲಿ ಈಗ ಓಕೆನಪ್ಪ, ಕುಟುಂಬ ಕೊಡೋಕ್ಕಾಗಲ್ಲ ಅಂದ್ರೆ ಉಳಿದಂತ ಲೀಡರ್ಸ್ ಇದಾರಪ್ಪ, ಲಿಂಗಾಯತ ತುಂಬಾ ಜನ ಇದಾರಲ್ಲ, ಅದು ಬಹಳಷ್ಟು ಜನ ಅದೇ ಖ್ಯಾತಿ ತೆಗೆದಿರೋದು. ಅದು ಸರಿನೂ ಕೂಡ. ಕೊಟ್ಟವ್ರಿಗೆ ಕೊಡೋದ್ರಿಂದ ಈಗ ಆಯ್ತು, ಅವ್ರ ಕುಟುಂಬಕ್ಕೆ ಕೊಡ್ಲೇಬೇಕು, ವಿಧಿ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಹಾಗಾದ್ರೆ ಬೆಳೆದ. ಈಗ ರಾಹುಲ್ ಗಾಂಧಿ ಅಥವಾ ಡಿ ಕೆ ಶಿವಕುಮಾರ್ ಅವರು ನಾವು ಯುವಕರಿಗೆ ಅವಕಾಶ ಕೊಡ್ತೀವಿ, 70-30 ಫಾರ್ಮುಲಾ ಮಾಡ್ತೀವಿ ಅಂದಾಗ ಈ ಜಾಗಕ್ಕೆ ಬೇರೆ ಯಾರು, ಓಕೆ ಲಿಂಗಾಯತರನ್ನೇ ಮಾಡ್ಲಿ, ತುಂಬಾ ಜನ ಇದ್ದಾರೆ, ಬೇರೆಯವ್ರು ಮಾಡ್ಬೇಕಾಗಿತ್ತು ಅಂತ ಅಲ್ಲ, ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ರೆ ಅವಾಗ ಕಾಂಗ್ರೆಸ್ ಹೊಸ ಫಾರ್ಮುಲಾ ಮಾಡ್ತಿದಾರಪ್ಪ. ರಾಜೀವ್ ಗಾಂಧಿ ಅವರ ಫಾರ್ಮುಲಾವನ್ನ ಇವರು ಅನುಕರಣೆ ಮಾಡ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಈ ಫಾರ್ಮುಲಾಕ್ಕೆ ರೆಡಿ ಆಗಿದ್ದಾರೆ, ರಾಹುಲ್ ಗಾಂಧಿ ಕೂಡ ಓಕೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಅಲ್ಲ, ರಾಜೀವ್ ಗಾಂಧಿ ಇದ್ದಾಗ ಕಾಂಗ್ರೆಸ್ ಕತೆ ಬೇರೆ ಇತ್ತು, ಈಗಿನ ಕಾಂಗ್ರೆಸ್ ಕತೆ ಬೇರೆ ಇದೆ. ರಾಜೀವ್ ಗಾಂಧಿ ಇದ್ದಾಗ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಇತ್ತು, ಇವತ್ತು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಇಲ್ಲ, ಸೆಲೆಕ್ಟೆಡ್ 2-3 ರಾಜ್ಯಗಳಲ್ಲಿ ಇದೆ. ನಮ್ಮ ರಾಜ್ಯದಲ್ಲಿ ಈಗ ಏಕಾಏಕಿ ದೊಡ್ಡ ಮಟ್ಟದ ಆ ರೀತಿ ನಿರ್ಧಾರಗಳು ತಗೊಂಡ್ರೆ 2018ರಲ್ಲಿ ಆದಂತಹ ಪರಿಸ್ಥಿತಿ ಆದ್ರೆ ಯಾರಿಗ್ ಗೊತ್ತು, ಕಷ್ಟ ಅಂತ. ಈಗ ಅದಕ್ಕೆ 3 ಲಿಸ್ಟ್ ಹೋಗ್ತವೆ, 3 ಲಿಸ್ಟನ್ನ ತಕ್ಕಡಿಗೆ ಹಾಕ್ಬೇಕು, ತೂಗ್ಬೇಕು. ಒಬ್ಬರನ್ನ ಜಾಸ್ತಿ ನೋಡಿದ್ರು ಕಷ್ಟ, ಇನ್ನೊಬ್ಬರನ್ನ ಕಡಿಮೆ ನೋಡಿದ್ರು ಕಷ್ಟ. ಈ ಸಮಸ್ಯೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಒಂದಷ್ಟು ನಾಯಕತ್ವ ಬದಲಾವಣೆ ಆದ ಬಳಿಕ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ಅಲ್ಲೊಂದು ಅಸಮಾಧಾನ ಇದ್ದೇ ಇದೆ. ಹಾಗಾಗಿ ಅದನ್ನ ಜಾಸ್ತಿ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ರೆ ಒಂದಷ್ಟು ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಒಂದು ಆಪರೇಷನ್ ಮಾಡ್ತಾ ಇದ್ದಾರೆ, ಒಂದಷ್ಟು ನೇರವಾಗಿ ನಿಮ್ಗೆ ಆಗೋದಿಲ್ಲ, ಇಂಥವ್ರು ಕೊಡಲೇಬೇಕು ಅಂತದನ್ನು ಹೇಳ್ತಿದ್ದಾರೆ. ಇಂಥವ್ರ ವಿಚಾರದಲ್ಲಿ ಅದನ್ನ ಮಾಡಕ್ ಆಗೋದಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತು. ಈಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಸಿದ್ದರಾಮಯ್ಯ ಅವರು ಮಾಡಬೇಡಿ ಅಂತ ಹೇಳಕ್ ಆಗೋದಿಲ್ಲ, ಬಿಟ್ಕೊಡಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡಬೇಡಿ ಅಂತ ಹೇಳಕ್ ಆಗಲ್ಲ. ಹಾಗಂತ ಮಾತ್ರಕ್ಕೆ ಅದೇ ಜಿಲ್ಲೆಯಿಂದ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಬೆಳಗ್ಗೆ ಎದ್ರೆ ಸಾಕು ಒಬ್ಬರು ಸ್ಟೇಟ್ಮೆಂಟ್ ಮಾಡ್ತಿದ್ರು. ಫಸ್ಟ್ ಟರ್ಮ್ MLA ಶಿವಗಂಗಾ ಬಸವರಾಜು ಕೂಡ ನಾನು ಸಚಿವರಾಗಬೇಕು ಅಂತ ಕೇಳಿದವ್ರೆ. ಆದ್ರೆ ಈ ದೊಡ್ಡ ಮಟ್ಟದ ಲಾಭಿ ಮಾಡ್ಲಿಲ್ಲ, ಆದ್ರೆ ನಾನು ಸಚಿವರಾಗಬೇಕು ಅಂತ ಕೇಳಿದ್ ನಿಜ. ಆದ್ರೆ ಲಾಭಿ ಮುಂದೆ ಅವ್ರ ಲಾಭಿ ಎಲ್ಲ ವರ್ಕೌಟ್ ಆಗುತ್ತೆ ಆಗಲ್ಲ. ಶಾಮನೂರು ಶಿವಶಂಕರಪ್ಪ ಕುಟುಂಬ ಕೇವಲ ಒಂದು ಕ್ಷೇತ್ರಕ್ಕಷ್ಟೇ ಸೀಮಿತ ಆಗಲ್ಲ. ಇವರು ಅಗ್ರೆಸಿವ್ ಪೊಲಿಟಿಷಿಯನ್ ಅಲ್ಲದೆ ಇರ್ಬೋದು ಶಾಮನೂರು ಮಲ್ಲಿಕಾರ್ಜುನ್, ಬಟ್ ಸುತ್ತಮುತ್ತ ಇರುವಂತಹ ತಂತ್ರಗಾರಿಕೆ, ಅವರ ಜಾತಿಯ ಸಾಮರ್ಥ್ಯ, ಬಲ ಎಲ್ಲವೂ ಕೂಡ ಕೌಂಟ್ ಆಗುತ್ತೆ. ನೋಡೋಣ, ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಮಂತ್ರಿ ಆಗ್ತಿದ್ದಾರೆ.